ಹಾಯ್ ಹಲೋ ಎಲ್ರಿಗೂ ಖುಷಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ವಿಭಾ ಪ್ರಶಾಂತ್. ಹೊಸ ದಿನ ಹೊಸ ವೈಬ್. ಸೊ ಇವತ್ತು ನಮ್ಮದೊಂದು ಮಿನಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರೂ ಮಾಡ್ತಾರೆ, ನಮ್ದು ಯಾಕೆ ಇರಬಾರ್ದು ಅಲ್ವಾ? ಸೊ ನಾವು ಕೂಡ ಒಂದು ಸ್ಮಾಲಾಗಿ ಒಂದು ಮಿನಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಾವಿವಾಗ ಹೋಗ್ತಾ ಇರೋದು ಉದ್ದ ಜಡ್ಡಿ ಅಂತ. ಸೊ ಇದು ನಮ್ಮ ನೇಟಿವ್ ಪ್ಲೇಸು. ನಾನು ಊರಿಗೆ ಹೋಗಿದ್ದೆ ನಮ್ಮ ಅಮ್ಮನ ಮನೆಗೆ, ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ನಮ್ಮ ಪ್ರಯಾಣ ಇವತ್ತು ಸಾಗ್ತಾ ಇದೆ. ಸೊ ಹಸ್ಬೆಂಡ್ ಜೊತೆ ಬೈಕಲ್ಲಿ ಆ್ಯಂಡ್ ಅಮ್ಮನ ಮನೆಯಿಂದ ಅಜ್ಜಿ ಮನೆಗೆ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಅದು ಇವತ್ತು ಈಡೇರ್ತು ಅಂತ ಹೇಳ್ಬೋದು. ಸೊ ನಮ್ಮ ಅಪ್ಪನ ಬೈಕನ್ನು ತೊಗೊಂಡು ನಾನು ಮತ್ತು ನಮ್ಮ ಮನೆಯವರು ಸೊ ನಮ್ಮ ಅಜ್ಜಿ ಮನೆ ಕಡೆ ಹೊರಟಿದ್ವಿ. ಆ್ಯಂಡ್ ಇವತ್ತು ನಿಮಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ಮಳೆ ಕಡಿಮೆ ಇತ್ತು. ಸೊ ಹೋಗೋಕ್ಕೆ ಅಷ್ಟೊಂದೇನು ತೊಂದರೆ ಆಗಿಲ್ಲ. ಬಟ್ ನೋಡಿ ನೆಕ್ಸ್ಟ್ ನಮ್ಮ ಕತೆ ಏನಾಯಿತು ಅಂತ ನಾನು ಫುಲ್ ವೀಡಿಯೋನ ವಾಚ್ ಮಾಡಿ. ಬಟ್ ಮಳೆ ಕಡಿಮೆ ಇದ್ದಿದ್ದರಿಂದ ನಮಗೆ ಫಸ್ಟಲ್ಲಿ ಏನೂ ತೊಂದರೆ ಅಂತ ಅನಿಸಿಲ್ಲ. ದಟ್ಟ ಕಾಡಿದೆ, ಆ ಕಡೆ ಈ ಕಡೆ ಹಚ್ಚ ಹಸಿರಾಗಿ ಗಿಡ ಮರ ಬೆಳೆದ್ಕೊಂಡಿದೆ. ಸೊ ಇಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ತುಂಬಾ ಓಡಾಡಿದ್ದೀವಿ. ಆ್ಯಂಡ್ ನಮ್ಮ ಮನೆಯಿಂದ ಅಜ್ಜಿ ಮನೆಗೆ ವಾಕ್ ಮಾಡಿಕೊಂಡೇ ಹೋಗ್ತಾಯಿದ್ವಿ. ಸೊ ಇವಾಗ ಅಷ್ಟೊಂದು ದೂರ ಒಂದು 8-9 ಕಿಲೋಮೀಟ್ರೆಲ್ಲ ನಡೆಯೋಷ್ಟು ಎನರ್ಜಿ ಇಲ್ಲ. ಸೊ ಚೆನ್ನಾಗಿದೆ, ವೆದರ್ ಚೆನ್ನಾಗಿತ್ತು, ಕೂಲಾಗಿತ್ತು, ಫ್ರೆಶ್ ಆದ ಏರ್ ಸಿಗತ್ತೆ, ಗಾಳಿ ಸಿಗತ್ತೆ, ನೀರು ಸಿಗತ್ತೆ. ಸೊ ರೋಡ್ ನೋಡಿ ಅಲ್ಲಿ ಮಧ್ಯದಲ್ಲಿ ಹೊಂಡ ಆಗಿದೆ. ಸೊ ಈ ಮಳೆಗಾಲ ಟೈಮಲ್ಲಿ ಇಲ್ಲೆಲ್ಲ ರೋಡು ಹೀಗೆ ಆಗಿರುತ್ತೆ. ಸೊ ಇಲ್ಲಿ ಡೈಲಿ ಓಡಾಡೋರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ನಮ್ಮನೆಯವರು ಇಂಥ ಎಕ್ಸ್ಪೀರಿಯೆನ್ಸು ಇದೆ ಫಸ್ಟ್ ಟೈಮು. ಸೊ ಈ ರೋಡಲ್ಲಿ, ಈ ಕಲ್ಲು ರೋಡು, ಇಲ್ಲಿ ಟಾರ್ ರೋಡು ಕೂಡ ಇಲ್ಲ. ಈ ರೋಡಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಪಾಪ ನನಗೋಸ್ಕರ ನನ್ನ ಜೊತೆ ಬಂದಿದ್ದಾರೆ ಆ್ಯಂಡ್ ಹೊಸ ಎಕ್ಸ್ಪೀರಿಯೆನ್ಸನ್ನು ಮಾಡ್ತಾಯಿದ್ದಾರೆ. ಖಂಡಿತ ರೋಡ್ ಸರಿ ಇರಲಿಲ್ಲ, ಬೈಕ್ ಸ್ಟಾರ್ಟ್ ಆಗಿಲ್ಲ, ಸ್ಟಾಪ್ ಆಯಿತು. ಸೊ ಮಧ್ಯದಲ್ಲೇ ಗಾಡಿನ ಸ್ಟಾಪ್ ಮಾಡಿ ವಾಕ್ ಮಾಡಿಕೊಂಡು ಬಂದ್ವಿ ನೋಡಿ. ಸೊ ಅವರು ಕೂಡ ನನ್ನ ಜೊತೆ ವಾಕ್ ಮಾಡಿಕೊಂಡು ಬಂದರು. ಇನ್ನೇನು ಹತ್ತಿರ ಬಂತು ನಮ್ಮ ಅಜ್ಜಿ ಮನೆ. ಸುಮಾರು ದೂರ ಬೈಕಲ್ಲಿ ಬಂದ್ವಿ. ಆಮೇಲೆ ಸ್ವಲ್ಪ ಬೈಕು ಪ್ರಾಬ್ಲಮ್ ಆಗಿದ್ದರಿಂದ ರೋಡ್ ಸರಿ ಇಲ್ಲದೇ ಇರೋ ಕಾರಣ ನಾವಿಬ್ಬರು ನಡ್ಕೊಂಡೇ ಮಾತಾಡಿಕೊಂಡು ಹಳೆ ಸ್ಟೋರಿನೆಲ್ಲ ಮೆಲ್ಕು ಹಾಕ್ಕೊಂಡು ಬಂದ್ವಿ. ಅಜ್ಜನ ಮನೆ ಅಂದರೆ ಒಂದು ಖುಷಿ, ಒಂದು ನೆನಪು, ಒಂದು ಮೆಮೊರಿ. ಚಿಕ್ಕವರಿದ್ದಾಗ ಇಲ್ಲಿ ತುಂಬಾ ಆಟ ಆಡಿದ್ವಿ. ಸೊ ನೋಡಿ ಇದು ಉಂಬ್ಳ. ಸೊ ಇದು ಆಲ್ಮೋಸ್ಟ್ ಹಳ್ಳಿಯವರಿಗೆಲ್ಲ ಗೊತ್ತಿರತ್ತೆ. ನನಗಂತೂ ಇದ್ರ ಕಂಡ್ರೆ ಒಂಥರ ಆಗುತ್ತೆ, ನನಗೆ ಇದು ಇಷ್ಟ ಇಲ್ಲ ಆ್ಯಕ್ಚುಲಿ. ಬಟ್ ಇದು ರಕ್ತ ಹೀರತ್ತೆ, ಜೀಗಳೆ ಅಂತ ಹೇಳ್ತಾರಲ್ವ, ಆ ಥರ. ಸೊ ನನಗಂತೂ ಇದ್ರ ಕಂಡ್ರೆ ಭಯ ಆಗುತ್ತೆ. ನಿಮಗೆಲ್ಲ ಯಾರಿಗೆಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ, ಯಾರೆಲ್ಲ ಹಳ್ಳೀಲಿ ನಡ್ಕೊಂಡು ಹೋಗಿದ್ದೀರಾ ಆ್ಯಂಡ್ ಈ ಥರ ಉಂಬ್ಳ ಹತ್ತಿತ್ತು, ನೀವು ಕೂಡ ಕಮೆಂಟ್ ಮಾಡಿ. ನಮ್ಮ ಈ ವ್ಲಾಗನ್ನು ನೋಡಿ ನಿಮಗೂ ಕೂಡ ಒಂದು ಹಳೆ ಮೆಮೊರಿ ನಿಮಗೆ ಬರ್ಬೋದು. ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ. ಇಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಆಟ ಆಡಿಕೊಂಡು ಇರ್ತಾಯಿದ್ವಿ. ನಮ್ಮ ಮಾವನ ಮಕ್ಕಳೆಲ್ಲ ಇರ್ತಾಯಿದ್ರು ಊರಲ್ಲಿ. ತುಂಬ ವರ್ಷಗಳ ಹಿಂದೆ ನಮ್ಮ ರಿಲೇಟಿವ್ಸು ಎಲ್ಲರೂ ಕೂಡ ನಾವು ಇಲ್ಲಿ ಸೇರ್ತಾ ಇದ್ವಿ ರಜಾ ಟೈಮಲ್ಲಿ. ಅಂದರೆ ಏಪ್ರಿಲ್ ಮೇ ರಜಾ ಟೈಮಲ್ಲಿ ಎಲ್ಲರೂ ಬಂದು ಇಲ್ಲಿ ಒಂದು ವೀಕ್ ಈ ಥರ ಉಳಿತಾ ಇದ್ವಿ, ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಬೇರೆ ಬೇರೆ ಥರ ಹಣ್ಣೆಲ್ಲ ಇರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ತಿಂದ್ಕೊಂಡು ಆಟ ಆಡಿಕೊಂಡು ಇರ್ತಾಯಿದ್ವಿ. ಆ ವಯಸ್ಸು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಚಿಕ್ಕವರಿದ್ದಾಗ ಆ ಬಾಲ್ಯನ ನಾವು ಕಳೆಯೋದೇ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದು ಇಂಥ ಸುಂದರವಾದ ಪ್ರದೇಶದಲ್ಲಿ ಇಷ್ಟು ಹಚ್ಚ ಹಸಿರಾಗಿದೆ ನೋಡಿ. ಭೂಮಿ ತಾಯಿ ಒಳ್ಳೆ ಹಸಿರು ಸೀರೆ ಉಟ್ಕೊಂಡಂಗಿದೆ. ಈ ಟೈಮಲ್ಲಿ ಅಲ್ಲಿ ಹೋದರೆ ತುಂಬಾ ಖುಷಿ ಆಗುತ್ತೆ. ಮಳೆಗಾಲದ ಒಂದು ದಿನ ಅಂತ ಹೇಳ್ಬೋದು. ಸೊ ಇದೆಲ್ಲ ಕಥೆನೂ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ಕೊಂಡು ಇಬ್ಬರು ಆರಾಮಾಗಿ ನಡ್ಕೊಂಡು ವಾಕ್ ಮಾಡಿಕೊಂಡು ಕಥೆನೆಲ್ಲ ಹೇಳ್ಕೊಂಡು ಮೆಮೊರೀಸ್ನನ್ನು ಒಂದು ಸಲ ನಾವೆಲ್ಲ ಮೆಲ್ಕು ಹಾಕ್ಕೊಂಡು ಹೋದ್ವಿ. ಸೊ ಇಷ್ಟೆಲ್ಲ ಆದಮೇಲೆ ಏನಾಯ್ತಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮ ಅದೃಷ್ಟಕ್ಕೆ ಅವತ್ತು ಯಾರೂ ಇರಲೇ ಇಲ್ಲ, ಲಾಕ್ ಆಗಿತ್ತು. ಸೊ ಏನು ಮಾಡೋದು ಅಂತ ತೋಚಿಲ್ಲ. ಅಲ್ಲಿ ಹೋದರೆ ಫೋನಲ್ಲಿ ನೆಟ್ವರ್ಕ್ ಕೂಡ ಇರಲಿಲ್ಲ. ನಮಗೋಸ್ಕರ ಈ ಗುಂಡ ಒಂದು ಕಾಯ್ತಾ ಇತ್ತು. ಸೊ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿರೋ ಒಂದು ಬಟರ್ಫ್ಲೈ ಬಂದಿದೆ, ಎಷ್ಟು ಚೆನ್ನಾಗಿರೋ ಹೂಗಳೆಲ್ಲ ಆಗಿತ್ತು. ಅದನ್ನೆಲ್ಲ ನೋಡಿ ನಾವು ಎಂಜಾಯ್ ಮಾಡಿದ್ವಿ. ಸೊ ವಾಪಸ್ ಹೋಗೋಣ ಅಂತ ಮಾತಾಡ್ಕೋತಾ ಇದ್ವಿ. ಅಷ್ಟೊತ್ತಿಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ನಾವು ಛತ್ರಿ ಕೂಡ ತಂದಿರಲಿಲ್ಲ, ಬೈಕ್ ಕೂಡ ಹಾಳಾಗಿತ್ತು. ಸೊ ಅಲ್ಲೇ ನಿಲ್ಲಿಸ್ಬಿಟ್ಟು